ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವೇನು ನೋಡೋಣ ಅಂತಂದರೆ ಕೆ ಇ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಗ್ರೂಪ್ ಸಿ ಹುದ್ದೆಗಳಿಗೆ ನಾವು ಅಪ್ಲೈಯನ್ನು ಮಾಡಿದ್ವಿ. ಇದರಲ್ಲಿ ಏನಾಗ್ತಾ ಇದೆ ಅಂತಂದರೆ ಕಡ್ಡಾಯ ಕನ್ನಡ ಹಾಲ್ ಟಿಕೆಟನ್ನು ಪ್ರೊವೈಡ್ ಮಾಡಲಾಗಿದೆ ಅಂತ ವೆಬ್ಸೈಟಲ್ಲಿ ತೋರಿಸ್ತಾ ಇದೆ. ಬಟ್ ಆದರೆ ಹೋಗಿ ಚೆಕ್ ಮಾಡಿದರೆ ಸಿಗ್ತಾ ಇಲ್ಲ. ಅಲ್ಲಿ ರಿಜಿಸ್ಟರ್ ನಂಬರ್ ಕೇಳ್ತಾ ಇದೆ ಮತ್ತು ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ನಮಗೆ ಕೊಟ್ಟಿರ್ತಕ್ಕಂಥ ಏನು ಅಕ್ಲಾಮೆಂಟ್ ಏನಿದೆಯಲ್ಲ ಅದರಲ್ಲಿ ಈ ಮಾಹಿತಿ ಅದರಲ್ಲಿ ಬೇರೆ ಇದೆ, ಆಗ್ತಾ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ ಕೆ ಇ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ಲೈನ್ ನೀವು ಕಾಲ್ ಮಾಡಿ ಕೇಳಬೇಕು. ಅಂದ್ರೆ ಅವ್ರು ಏನು ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ ವೆಬ್ಸೈಟ್ ಸ್ಲೋ ಇದೆ, ಅಪ್ಡೇಟ್ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ತಾವೇನು ಮಾಡಬೇಕು ಅಂದ್ರೆ ಡೈಲಿ ಬೆಳಗ್ಗೆ ಮತ್ತು ಸಾಯಂಕಾಲ ನಿಮ್ಮ ನಂಬರನ್ನು ಹಾಕಿ ನೀವು ಚೆಕ್ ಮಾಡ್ತಾ ಹೋಗಬೇಕು. ಯಾರೆಲ್ಲ ಕಡ್ಡಾಯ ಕನ್ನಡವನ್ನು ಅಪ್ಲೈ ಮಾಡಿದಿರಿ ನಿಮಗೆ ನೀವೇನು ಮಾಡಬೇಕಾಗುತ್ತೆ, ಚೆಕ್ ಮಾಡ್ತಾ ಹೋಗಬೇಕು. ಅಂದಾಗ ಮಾತ್ರ ನಿಮಗೇನಾಗುತ್ತೆ ಅಂತಂದ್ರೆ ಡಿಸೆಂಬರ್ 28ಕ್ಕೆ ಕಡ್ಡಾಯ ಕನ್ನಡ ಇರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಹಾಲ್ ಟಿಕೆಟ್ ಬರುತ್ತೆ ಇಲ್ಲ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಡ್ರಿ. ಯಾಕಂದ್ರೆ ಈಗ ಬಿಟ್ಟಿದ್ದಾರೆ, ಇನ್ನೂ ಅಪ್ಡೇಟ್ ಮಾಡ್ತಾರೋ ಏನೋ ಅದು ಗೊತ್ತಾಗ್ತಾ ಇಲ್ಲ. ಅದೇ ನೀವು ಏನೀಗ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿದ್ರಿ, ಮೇಲ್ಗಡೆ ಏನಿದೆಯಲ್ಲ ನಂಬರ್, ಆ ನಂಬರನ್ನು ಹಾಕಿ ಚೆಕ್ ಮಾಡಿ ನೋಡೋಣ ಆಗುತ್ತೆ ಇಲ್ಲೋ ಅಂತೇಳಿ. ಇಲ್ಲ ಅಂತಂದ್ರೆ ಕೆ ಇ ಹೆಲ್ಪ್ಲೈನ್ಗೆ ಹೋಗಿ ನೀವೇನು ಮಾಡ್ರಿ, ಅವ್ರಿಗೆ ಕಾಲ್ ಮಾಡಿದ್ರಿ ಅಂತಂದ್ರೆ ಅವ್ರು ಏನು ಮಾಡ್ತಾರೆ, ರೆಸ್ಪಾಂಡ್ ಮಾಡ್ತಾರೆ. ಇಲ್ಲ ಥರ ಒಂದು ಮೇಲ್ ಮಾಡ್ರಿ ಅಂತ ಹೇಳ್ತಾರೆ. ಇಮೇಲ್ ಐ ಡಿಯನ್ನು ಕೊಡ್ತಾರೆ. ಆ ಇಮೇಲ್ ಐ ಡಿಗೆ ನೀವೇನು ಮಾಡಬೇಕಾಗುತ್ತೆ, ರೆಸ್ಪಾನ್ಸ್ ಮಾಡಬೇಕಾಗುತ್ತೆ. ಅಲ್ಲಿ ಮೇಲ್ ಐ ಡಿ ನೀವೆಲ್ಲ ಏನು ಮಾಡಬೇಕಾಗುತ್ತೆ, ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅವಾಗ ಮಾಹಿತಿ ಕೊಟ್ಟಾದ್ಮೇಲೆ ನಿಮಗೆ ಹಾಲ್ ಟಿಕೆಟ್ ಜನರೇಟ್ ಆಗುವಂಥದ್ದು. ಓಕೆನಾ. ಇದು ಯಾವಾಗಿಂದ ಈಗಿಂದ ಅಂತಲ್ಲ. ವಿಲೇಜ್ ಅಕೌಂಟೆಂಟ್ ಹೋದ ವರ್ಷ ಏನು ಕಾಲ್ ಆಗಿತ್ತಲ್ಲ, ವಿಲೇಜ್ ಅಕೌಂಟೆಂಟಲ್ಲಿ 2-3 ಸಾರಿ ಕಟ್ಟಿದ್ರು ಫೀಸ್. ಅದು ಕೂಡ ಇದೇ ರೀತಿ ನಾವು ಮೇಲನ್ನು ಮಾಡಿದಾಗ ಅದು ಕ್ಲಿಯರ್ ಆಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಈಗೂ ಕೂಡ ಇನ್ನೂ ಟೈಮ್ ಇದೆ, ಇನ್ನೂ ಅಪ್ಲೋಡ್ ಆಗುವಂಥ ಸಾಧ್ಯತೆ ಇದೆ. ಸೊ ಯಾರು ಗೊಂದಲಕ್ಕೊಳಗಾಗಬೇಡ್ರಿ. ಕೆ ಇ ಡಿಪಾರ್ಟ್ಮೆಂಟ್ಗೆ ನೀವೇನು ಮಾಡಿರಿ, ಕಾಲನ್ನು ಮಾಡಿರಿ. ಮತ್ತು ಅಲ್ಲಿ ಇಲ್ಲಿ ಮೆಸೇಜ್ ಮಾಡೋದ್ರಿಂದ ಮತ್ತು ಯಾರು ಇವ್ರಿಗೆ ಕೇಳೋದ್ರಿಂದ ಗೊಂದಲ ಬಗೆಹರೋದಿಲ್ಲ. ನೀವು ಡೈರೆಕ್ಟಾಗಿ ಕೆ ಇ ಹೆಲ್ಪ್ಲೈನ್ಗೆ ಫೋನ್ ಮಾಡಬೇಕು. ಇಲ್ಲ ಆ ಥರ ಅವರು ವೆಬ್ಸೈಟ್